ಇಂದಿನ ಮಕ್ಕಳು ಬರೀ ಮದ್ಯಪಾನ, ಧೂಮಪಾನ, ಗಾಂಜಾ ಮತ್ತಿತರ ವ್ಯಸನಗಳಿಗೆ ತುತ್ತಾಗ್ತಿದ್ದಾರೆ ಎಂದು ಭಾವಿಸಿದ್ರೆ ಅದು ತಪ್ಪು. ಜಗತ್ತಿನಾದ್ಯಂತ ವೈಟ್ನರ್ ವ್ಯಸನ ತೀವ್ರವಾಗಿ ಹಬ್ಬಿದೆ. ಈ ಬಿಳಿ ವಿಷವನ್ನ ಮಾದಕ ವಸ್ತುವಿನ ರೀತಿಯಲ್ಲಿ ಬಳಸ್ತಾ ಇದ್ದು, ಇದನ್ನ ತಡೆಯೋದು ಹೇಗೆ ಅಂತ ಪೊಲೀಸರಿಗೂ ತಲೆನೋವಾಗಿದೆ. ಮಕ್ಕಳು ಹೊಸ ಬಗೆಯ ವ್ಯಸನಗಳಿಗೆ ತುತ್ತಾಗ್ತಾ ಇರುವುದು ಪಾಲಕರ, ಶಿಕ್ಷಕರ ಚಿಂತೆಯನ್ನ ಹೆಚ್ಚಿಸಿದೆ. ಅಮೆರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡ್ರಗ್ ಅಬ್ಯೂಸ್ 2019ರಲ್ಲಿ ನಡೆಸಿದ ಸಮೀಕ್ಷೆಯ ಪ್ರಕಾರ 8ನೇ ತರಗತಿಯಲ್ಲಿ ಓದುವ 5% ಅಮೆರಿಕನ್ ಮಕ್ಕಳು ಮತ್ತು 10ನೇ ತರಗತಿಯಲ್ಲಿ ಓದುವ 3.5 ಮಕ್ಕಳು ವೈಟ್ನರ್ ಚಟಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತ ತಿಳಿಸಿದೆ. ಭಾರತದಲ್ಲಿ ಕೂಡ 60ರಿಂದ 70% ಬೀದಿ ಮಕ್ಕಳು ಈ ಚಟಕ್ಕೆ ತುತ್ತಾಗ್ತಾ ಇದ್ದಾರೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ದೆಹಲಿ, ಕೇರಳ ಮತ್ತು ಹರಿಯಾಣಗಳ ಮಕ್ಕಳಲ್ಲಿ ಈ ವ್ಯಸನ ವ್ಯಾಪಕವಾಗಿ ಕಂಡು ಬಂದಿದೆ. ಬೆಂಗಳೂರು ಕೂಡ ಬಳಲ್ತಾ ಇದ್ದು, ಸಂಶೋಧನೆಗಳ ಪ್ರಕಾರ 5 ವರ್ಷ ವಯಸ್ಸಿನ ಮಕ್ಕಳು ಕೂಡ ಈ ವ್ಯಸನಕ್ಕೆ ದಾಸರಾಗಿದ್ದಾರೆ. ದೆಹಲಿಯಲ್ಲಿ ನಿಷೇಧ. 18 ವರ್ಷದೊಳಗಿನವರಿಗೆ ವೈಟ್ನರ್, ಡೆಲ್ಯೂಟರ್ ಮತ್ತು ಅಂಟುಗಳನ್ನು ಮಾರಬಾರದು ಅಂತ ದೆಹಲಿಯ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಲ್ಲಿನ ಸರ್ಕಾರಕ್ಕೆ ತಿಳಿಸಿದೆ. ಅದರಂತೆ ದೆಹಲಿ ಸರ್ಕಾರ ಈ ವಸ್ತುಗಳನ್ನು ತಂದೆ ತಾಯಿ ಜೊತೆಗೆ ಬಂದ್ರೆ ಮಾತ್ರ ಅಥವಾ ಶಾಲೆಯಿಂದ ಪತ್ರ ತಂದ್ರೆ ಮಾತ್ರ ಮಾರಾಟ ಮಾಡುವಂತೆ ಅಲ್ಲಿನ ಸ್ಟೇಷನರಿ ವರ್ತಕರಿಗೆ ಸೂಚನೆ ನೀಡಿದ್ದಾರೆ. ನೂರಾರು ಕೇಸ್ ದಾಖಲು. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ವೈಟ್ನರ್ ಸೊಲ್ಯೂಷನ್ ಸೇರಿದಂತೆ ಮಾದಕ ದ್ರವ್ಯ ಡ್ರಗ್ಸ್ ಸಂಬಂಧಿತ ಪ್ರಕರಣಗಳು ಗಣನೀಯ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಅಪ್ರಾಪ್ತರು, ಹುಡುಗರು, ಕಾಲೇಜ್ ವಿದ್ಯಾರ್ಥಿಗಳ ವಿರುದ್ಧ ವಿವಿಧ ಪ್ರಕರಣಗಳು ದಾಖಲಾಗ್ತಿವೆ. 2022ನೇ ಸಾಲಿನಲ್ಲಿ ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆಯಡಿಯಲ್ಲಿ 6,406 ಪ್ರಕರಣಗಳು ದಾಖಲಾಗಿವೆ. ಬೆಂಗಳೂರಿನಲ್ಲಿ 62 ಪ್ರಕರಣಗಳು, ನಂತರ ಮಂಗಳೂರಿನಲ್ಲಿ 398 ಪ್ರಕರಣಗಳು ದಾಖಲಾಗಿವೆ. 2023ರಲ್ಲಿ 6,764 ಪ್ರಕರಣಗಳು ದಾಖಲಾಗಿದ್ದು, ಬೆಂಗಳೂರು ನಗರದಲ್ಲಿ 50%ಕ್ಕಿಂತ ಹೆಚ್ಚು ಪ್ರಕರಣಗಳು, ನಂತರ ಮಂಗಳೂರಲ್ಲಿ 713 ಪ್ರಕರಣಗಳು, 2024ರಲ್ಲಿ 4,188 ಪ್ರಕರಣಗಳು ದಾಖಲಾಗಿವೆ. ಬೆಂಗಳೂರು ನಗರದಲ್ಲಿ 1,791 ಪ್ರಕರಣಗಳು, ಇನ್ನು ಮಂಗಳೂರಿನಲ್ಲಿ 521 ಪ್ರಕರಣಗಳು ದಾಖಲಾಗಿವೆ. 2025ನೇ ಸಾಲಿನ 5 ತಿಂಗಳಲ್ಲಿ 2,168 ಪ್ರಕರಣಗಳು ದಾಖಲಾಗಿವೆ. ಕೇರಳದಲ್ಲಿ ಎಚ್ಚರಿಕೆ. ಎರ್ನಾಕುಲಂನ ನಾರ್ಕೋಟಿಕ್ ಸೆಲ್ ವಿಭಾಗದ ವೈಟ್ನರ್ ಮಾರಾಟ ನಿಷೇಧಿಸುವಂತೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಎದುರು ಕೋರಿದೆ. ಈ ಚಟವು ಸಾಮಾನ್ಯವಾಗಿ 10ರಿಂದ 18 ವಯಸ್ಸಿನಲ್ಲಿ ಹೆಚ್ಚಾಗಿದೆ. ವ್ಯಸನ ತರುವ ರಾಸಾಯನಿಕಗಳ ಪಟ್ಟಿಯಲ್ಲಿ ವೈಟ್ನರ್ಗಳು ಬಾರದಿರೋದ್ರಿಂದ ಅವುಗಳ ಮಾರಾಟ ಅಬಾಧಿತವಾಗಿದೆ. ಮಕ್ಕಳಲ್ಲಿ ಈ ವ್ಯಸನವು ಜೋರಾಗಿದ್ದು, ವೈಟ್ನರ್ಗಳ ಮಾರಾಟ ನಿಷೇಧ ಒಂದೇ ಅಂತ ಮಕ್ಕಳ ಭವಿಷ್ಯವನ್ನ ಉಳಿಸೋದಕ್ಕೆ ದಾರಿ. ಪೊಲೀಸರ ವತಿಯಿಂದ ಸೆಮಿನಾರ್ಗಳನ್ನ ನಡೆಸಲಾಗ್ತಾ ಇದ್ದು, ವ್ಯಸನಕ್ಕೆ ತುತ್ತಾದ ಮಕ್ಕಳಿಗೆ ಸೂಕ್ತ ಸಲಹಾ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ವೈಟ್ನರ್ಗಳಲ್ಲಿ ಪೆಟ್ರೋಲಿಯಂ, ಹೈಡ್ರೋಕಾರ್ಬನ್ಗಳು ಮತ್ತು ಇತರ ವಸ್ತುಗಳು ಇರೋದನ್ನು ಕೇರಳ ಸರ್ಕಾರದ ಪ್ರಯೋಗಾಲಯವು ಖಚಿತಪಡಿಸಿದೆ. ಚಿಕಿತ್ಸೆ. ಈ ವ್ಯಸನದ ತೊಂದರೆಗೆ ಮಕ್ಕಳು ತುತ್ತಾಗಿದ್ರೆ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ತಂದೆ ತಾಯಿಗಳ ಕರ್ತವ್ಯ ಇಲ್ಲಿ ಪ್ರಮುಖವಾದದ್ದು. ಮನೆಯಿಂದ ಈಗಾಗಲೇ ವೈಟ್ನರ್ ಹೊರಗಟ್ಟಿ ಮತ್ತೆ ತರೋದಕ್ಕೆ ಹೋಗಬೇಡಿ. ಈ ವ್ಯಸನಕ್ಕೆ ಪ್ರಾಥಮಿಕ ಚಿಕಿತ್ಸೆಯಾಗಿ ವೈದ್ಯರೊಂದಿಗೆ ಸಮಾಲೋಚನೆ ಅತ್ಯುತ್ತಮ ಪರಿಹಾರ. ಆದರೆ ಬಹುಕಾಲದವರೆಗಿನ ಈ ವ್ಯಸನದಿಂದಾಗಿ ಅದರ ಸೇವನೆಯನ್ನ ಬಿಟ್ಟು ನಂತರ ಬರುವಂತಹ ದುಷ್ಪರಿಣಾಮಗಳ ಚಿಕಿತ್ಸೆಗಾಗಿ ಕೆಲವೊಮ್ಮೆ ಆಸ್ಪತ್ರೆಗಳಲ್ಲಿ ಸೇರಿಕೊಂಡು ಚಿಕಿತ್ಸೆ ಪಡೆಯುವುದು ಅನಿವಾರ್ಯವಾಗಿದೆ. ಶಾಲೆಗಳು ಮತ್ತು ಕಾಲೇಜುಗಳು ವೈಟ್ನರ್ ಬಳಕೆಯನ್ನು ನಿಷೇಧಿಸುವುದು ಕೂಡ ಅವಶ್ಯಕವಾಗಿದೆ. ಒಟ್ಟಿನಲ್ಲಿ ಹಳೆಯ ಕಾಲದ ಸ್ಲೇಟು ಮತ್ತು ಬಿಳಿ ಪೆನ್ಸಿಲ್ಗಳನ್ನ ಪರಿಸರ ಸ್ನೇಹಿ ಮತ್ತು ವಿದ್ಯಾರ್ಥಿ ಸ್ನೇಹಿಯಾಗಿದ್ವು. ಮತ್ತೆ ಅವುಗಳನ್ನ ರೂಢಿಗೆ ತರುವುದು ಬಹು ಅವಶ್ಯಕ. ಬಿಳಿ ವಿಷದ ಕೆಟ್ಟ ಪರಿಣಾಮಗಳು. ವೈಟ್ನರ್ ಬರೀ ತಪ್ಪು ಬರೆದದ್ದನ್ನ ಪೇಪರ್ ಮೇಲೆ ಅಳಿಸುವುದಷ್ಟೇ ಅಲ್ಲ, ನಮ್ಮ ಮೆದುಳಿನಿಂದ ನೆನಪಿನ ಶಕ್ತಿಯನ್ನು ಕೂಡ ಅಳಿಸುತ್ತೆ. ವೈಟ್ನರ್ನಲ್ಲಿ ಜೈಲಿನ್, ಅಸಿಟಿನ್, ಈಥೈಲ್, ಮೀಥೈಲ್, ಕಿಟೋನ್ ಮತ್ತಿತರ ಸಾಲ್ವೆಂಟ್ಗಳು ಇರುತ್ತೆ. ಜೊತೆಗೆ ಅಂಟುವ ಸಾಮರ್ಥ್ಯಕ್ಕಾಗಿ ಆರ್ಕ್ಯಾಲಿಕ್ ಮತ್ತು ವಿನೈಲ್ ರೆಜಿನ್ಗಳು ಮತ್ತು ಟೈಟಾನಿಯಂ ಆಕ್ಸೈಡ್ ಎಂಬ ವಿಷಯವನ್ನ ಬಿಳಿ ಬಣ್ಣಕ್ಕಾಗಿ ಹಾಕ್ತಾರೆ. ಈ ಸಾಲ್ವೆಂಟ್ಗಳು ಮಕ್ಕಳಿಗೆ 5ರಿಂದ 8 ಗಂಟೆವರೆಗೆ ಕಿಕ್ ಕೊಡುತ್ತೆ. ಮಕ್ಕಳಲ್ಲಿನ ನಿದ್ರಾಹೀನತೆ ಮತ್ತು ಕೆಟ್ಟ ಸ್ವಭಾವಗಳಿಗೆ ಕೂಡ ಈ ವ್ಯಸನ ಕಾರಣ. ವರ್ತನೆಯಲ್ಲಿ ಬದಲಾವಣೆ, ಕೆಲಸಗಳಲ್ಲಿ ಅನಾಸಕ್ತಿ, ಹಸಿವಿನ ತೊಂದರೆ, ತೂಕ ಇಳಿಕೆ, ಅವರ ಗೆಳೆಯರ ಮತ್ತು ಆಟಪಾಠಗಳಲ್ಲಿ ಬದಲಾವಣೆ, ಶಾಲೆಯಲ್ಲಿ ಫೇಲ್ ಆಗೋದು, ಮಾತನಾಡುವಾಗ ತೊದಲುವುದು, ಸುಸ್ತು, ಬಾಯಿ ಮತ್ತು ಮೂಗಿನಲ್ಲಿ ತುರಿಕೆ ಅಥವಾ ಗುಳ್ಳೆಗಳಾಗೋದು,
ಮೂಗು ಸೋರುವುದು ಇವು ಮೂಗಿನ ಮುಖಾಂತರ ಸೇವಿಸುವ ವಸ್ತುಗಳ ವ್ಯಸನಗಳ ಲಕ್ಷಣವಾಗಿದೆ. ಸಿಗರೆಟ್ಗಳು, ಆಲ್ಕೋಹಾಲ್ ಮತ್ತು ಭರಿಸುವ ಔಷಧಿಗಳ ವ್ಯಸನಕ್ಕೆ ತುತ್ತಾಗುವ ಮೊದಲು ಮಕ್ಕಳಿಗೆ ಈ ವ್ಯಸನಕ್ಕೆ ತುತ್ತಾಗ್ತಾರೆ ಅಂತ ಅಧ್ಯಯನಗಳು ತಿಳಿಸಿವೆ. ಮುಂದಿನ ಪರಿಣಾಮವಾಗಿ ಮೂತ್ರಕೋಶ, ಪಿತ್ತ, ಶ್ವಾಸಕೋಶಗಳನ್ನ ಈ ಸಾಲ್ವೆಂಟ್ಗಳು ಹಾಳು ಮಾಡುತ್ತೆ. ವಿಷಕಾರಿ ಸಾಲ್ವೆಂಟ್ಗಳು ಬ್ಲಡ್ ಬ್ರೈನ್ ಬ್ಯಾರಿಯರ್ ದಾಟಿ ಮೆದುಳಿನ ನರಗಳಿಗೆ ತೊಂದರೆ ಉಂಟು ಮಾಡಿ ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗುವಂತೆ ಮಾಡುತ್ತೆ. ಈ ವ್ಯಸನದಿಂದ ಆರೋಗ್ಯ ಹದಗೆಟ್ಟು ಟಿಬಿ, HIV, ಅಸ್ತಮಾ, ಬ್ರಾಂಕೈಟಿಸ್, ನೆಗಡಿ, ಖಿನ್ನತೆ, ನರ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಪದೇ ಸಾಲ್ವೆಂಟ್ಗಳನ್ನು ಉಸಿರಾಟದ ಮೂಲಕ ತೆಗೆದುಕೊಳ್ಳುವುದರಿಂದ ದೇಹದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಿ ಮಗು ಎಚ್ಚರ ತಪ್ಪಿ ಎಪಿಲೆಪ್ಸಿ ಮತ್ತು ಸಾವಿಗೆ ಕೂಡ ತುತ್ತಾಗುವ ಸಂಭವವಿದೆ ಅಂತ ವೈದ್ಯರು ತಿಳಿಸಿದ್ದಾರೆ.